ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮಾಗಿದ್ದೀರಾ? ನಾವು ಆರಾಮಾಗಿದ್ದೀವಿ. ಇವತ್ತು ಡೈಲಿ ಅಂದರೆ ಬೆಳಗ್ಗೆಯಿಂದ ಮಾರ್ನಿಂಗ್ವರೆಗೂ ಡೈಲಿ ವ್ಲಾಗ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಇರುತ್ತೆ ಅಂತ. ಸೊ ಬನ್ನಿ. ಸೊ ಇವಾಗ ಸ್ನಾನ ಆಯಿತು. ಸೊ ಇವಾಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ. ಗಿಡಗಳಲ್ಲಿ ಸಿಕ್ಕಾಪಟ್ಟೆ ಹೂವು ಬಿಟ್ಟಿರೋದು ನೋಡಿ ನಾನು ಹೂವಿನ ಹಾರ ಮಾಡೋಣ ದೇವರಿಗೆ ಅಂತೇಳಿ ಮಾಡಿ ಇವಾಗ ದೇವರಿಗೆ ಅರ್ಪಿಸಿ ಪೂಜೆ ಎಲ್ಲ ಮುಗಿಸಿ ದೇವರಿಗೆ ಕೈ ಮುಗಿದೆ. ತುಂಬ ಖುಷಿ ಆಯಿತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಅಲ್ವಾ? ಸೊ ತುಂಬ ಖುಷಿ ಆಯಿತು. ಸೊ ಇವಾಗ ತಿಂಡಿ ತಿನ್ನೋಣ ಅಂಥೇಳಿ ಉಪ್ಪಿಟ್ಟು ಮಂಡಕ್ಕಿ ಹಾಕ್ಕೊಂಡು ತಿಂತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿತ್ತು ಉಪ್ಪಿಟ್ಟು ತಿಂದು. ಇವಾಗ ನೆಕ್ಸ್ಟು ಓಕೆ ನೋಡಿ ಫ್ರೆಂಡ್ಸ್, ಏನು ಗೊತ್ತಾ, ಇವತ್ತು ಒಂದು ಬರ್ಡೇ ಪಾರ್ಟಿ ಮತ್ತು ಒಂದು ಎಂಗೇಜ್ಮೆಂಟ್ ಇದೆ. ನಾಳೆ ಮದುವೆ ಫಂಕ್ಷನ್ ಇದೆ. ಸೊ ಇವತ್ತು ನಾನು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ಕಿನ್ ಕೇರ್ನ ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ನಿಮಗೆ ತೋರಿಸ್ತೀನಿ. ಹಾಗೆ ಹೇರ್ನ ವಾಶ್ ಮಾಡ್ಕೊಂಡಿದ್ದೀನಿ. ಹೇರ್ನ ಸೆಟ್ಟಿಂಗ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಹೇರ್ ಸೆಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಏರ್ ಸ್ಟ್ರೈಟ್ನರ್ನ ಯೂಸ್ ಮಾಡ್ತಿದ್ದೀನಿ. ಜೊತೆಗೆ ಏರ್ ಸಿರಮ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಆಮೇಲೆ ತೋರಿಸ್ತೀನಿ. ಸೊ ಇದು ಫಿಲಿಪ್ಸ್ ಕಂಪ್ನಿದು. ಇದು ಇವಾಗ ಒಂದು 5-6 ವರ್ಷ ಆಯಿತು ನನ್ನ ಜೊತೆನೇ ಇದೆ. ಸೊ ಏನೂ ಆಗಿಲ್ಲ, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಸೊ ಇವಾಗ ಹೇರ್ನ ಸೆಟ್ ಮಾಡ್ಕೊಳ್ಳೋಣ. ಓಕೆ ನೋಡಿ, ಹೇರ್ನೆಲ್ಲ ಬಿಡಿಸ್ಕೊತೀನಿ. ಇವಾಗ ಬಿಡಿಸ್ಕೊಂಡು ಹೇರ್ನ ಸೆಟ್ ಮಾಡ್ಕೊಂಡು ಇಟ್ಕೊಳ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಹೇರ್ನೆಲ್ಲ ಸೆಟ್ ಮಾಡಿಕೊಂಡು ಹೇರ್ಸ್ನೆಲ್ಲ ಸೆಟ್ ಮಾಡಿಕೊಂಡು ಇವಾಗ ನೆಕ್ಸ್ಟು ಯಾವ ಸೀರೆ ಹಾಕ್ಕೋಬೇಕು ಅನ್ನೋದು ಕನ್ಫ್ಯೂಸನ್ ತುಂಬ ಇದ್ದೀನಿ. ಸೊ ನೋಡಬೇಕು. ಬ್ಲೌಸ್ ಎಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಎಲ್ಲಾದರೂ ಹೋಗಬೇಕು ಅಂದರೆ ಹೆಣ್ಮಕ್ಳಿಗೆ ತುಂಬ ಕನ್ಫ್ಯೂಸ್ ಇರುತ್ತೆ. ಯಾವ ಸ್ಯಾರಿ ಹಾಕೋಬೇಕು ಏನು ಅಂತ. ತುಂಬ ಇದನ್ನು ಹಾಕೋಬೇಕು ಅದನ್ನು ಹಾಕೋಬೇಕು ಎಲ್ಲ ಹಾಕೋಬೇಕು ಅಂತೆಲ್ಲ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ನೈಟು ಎಂಗೇಜ್ಮೆಂಟು ಹೋಗ್ತಾ ಇದ್ದೀನಿ. ಹಾಗಾಗಿ ಇರೋದ್ರಿಂದ ನಾನು ಗ್ರೀನ್ ಸ್ಯಾರಿ ಹಾಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಫಂಕ್ಷನ್ ಅಂದಮೇಲೆ ಬಳೆಗಳು ಇರಲೇಬೇಕಲ್ವ. ಸೊ ಬ್ಯಾಂಗಲ್ಸ್ನ ಹಾಕ್ಕೊಂಡೆ. ಓಕೆ ನೋಡಿ ಫ್ರೆಂಡ್ಸ್, ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ, ಈ ಕಡೆ ಸಾಂಬಾರಿಗೆ ಇಟ್ಟಿದ್ದೀನಿ. ಸೊ ಎರಡು ಎಟ್ ಎ ಟೈಮ್ ಆಗುತ್ತೆ. ಬನ್ನಿ. ಸೊ ನೋಡಿ ಫ್ರೆಂಡ್ಸ್, ಸಾಂಬಾರು ಆಯಿತು. ಚೆನ್ನಾಗಿ ಕುದಿಬೇಕು. ಸೊ ಸಾಂಬಾರಾಯಿತು, ಈ ಕಡೆ ಅನ್ನ ಆಗಿದೆ. ಸೊ ಬನ್ನಿ, ಇವಾಗ ನಮ್ಮ ಮಾವನಿಗೆ ಊಟಕ್ಕೆ ಕೊಡ್ತೀನಿ. ಓಕೆ, ಚೆನ್ನಾಗಿ ಕುದೀತಾ ಇದೆ ನೋಡಿ. ಸಾಂಬಾರು ಸೂಪರಾಗಿದೆ ಅನಿಸುತ್ತೆ ಟೇಸ್ಟ್. ಓಕೆ ಫ್ರೆಂಡ್ಸ್, ಇವಾಗ ಟೈಮು 3 ಗಂಟೆ ಆಗಿದೆ ನೋಡಿ. ಟೈಮ್ ಇವಾಗ 3 ಗಂಟೆ ಆಗಿದೆ. ಹಾಗಾಗಿ ಈವ್ನಿಂಗು ಒಂದು ಬರ್ಡೇ ಪಾರ್ಟಿ ಮತ್ತು ಎಂಗೇಜ್ಮೆಂಟಿಗೆ ಹೋಗೋದಿದೆ ಅಂತ ಹೇಳಿದ್ನಲ್ವ. ಸೊ ಇವಾಗ ನಾನು ಸ್ಕಿನ್ ಕೇರ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಸೊ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನಾನು ಸ್ಕಿನ್ ಕೇರ್ಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಎಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಏನೇನಪ್ಪ ಅಂದರೆ ನೋಡಿ, ಕರ್ಡ್ ಎತ್ತಿಟ್ಟಿದ್ದೀನಿ, ಟೊಮೊಟೊ, ಕಾಫಿ ಪೌಡರ್, ಮತ್ತು ಇದು ಸಕ್ಕರೆ, ಮತ್ತು ಇದು ಅರ್ಧ ಲೆಮನ್ನು, ಮತ್ತು ಸಕ್ಕರೆ ಇದು. ಮತ್ತು ಇದೇನಪ್ಪ ಅಂದರೆ ಇದೇನೋ ಗೊತ್ತಿಲ್ಲ, ಇದು ಬೇಸನ್ನು. ಸೊ ಇಷ್ಟು ನಾನು ಇಟ್ಕೊಂಡಿದ್ದೀನಿ. ಇವಾಗ ನಾನು ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಸ್ಕಿನ್ ಕೇರ್ ಮಾಡಿದರೆ ಮೇಕಪ್ ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಸೊ ಬನ್ನಿ, ಇವಾಗ ನಾನು ಮಾಡ್ಕೋತೀನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದೆ. ಸೊ ಓಕೆ ಫ್ರೆಂಡ್ಸ್, ನಾನು ಏನು ಮಾಡಿದ್ದೀನಿ, ಹೇರ್ಸು ಎಲ್ಲ ಎತ್ತಿ ಕಟ್ಕೊಂಡಿದ್ದೀನಿ. ಮುಖ ಎಲ್ಲ ಚೆನ್ನಾಗಿ ಇದನ್ನು ಮಾಡ್ಕೋಬೇಕಲ್ಲ, ಕ್ಲೀನಪ್ ಮಾಡ್ಕೋಬೇಕಲ್ಲ. ಹಾಗಾಗಿ ಸೊ ಇವಾಗ ನಾನು ಏನು ತೊಗೋತಾ ಇದ್ದೀನಿ ಅಂದರೆ ನೋಡಿ,
ಅರ್ಧ ಹೆಚ್ಚಿರೋ ಟೊಮೊಟೊನ ತೆಗಿತಾ ಇದ್ದೀನಿ. ಈ ಅರ್ಧ ಹೆಚ್ಚಿರೋ ಟೊಮೊಟೊನ ಸ್ವಲ್ಪ ಈ ಥರ ಫೋರ್ಕಿಂದ ಈ ಥರ ಚುಚ್ಕೊಳ್ಳಿ. ಅದು ಏನಾಗುತ್ತೆ, ಜ್ಯೂಸ್ ಎಲ್ಲ ಬರುತ್ತೆ. ಸೊ ಒಂದು ಹಳೆ ಟವಲ್ ಇದ್ದರೆ ಹಾಕೊಳ್ಳಿ ಟೀ ಶರ್ಟ್ ಮೇಲೆ, ನಿಮಗೆ ಇದು ಬೀಜ ಅದು ಇದು ಎಲ್ಲ ಚೆಲ್ಕೊ. ಸೊ ಒಂದು ಹಳೆ ಟವಲ್ ಇದ್ದರೆ ಹಾಕ್ಕೊಳ್ಳಿ. ಸೊ ಇದಕ್ಕೆ ನೋಡಿ ಸ್ವಲ್ಪ ಸಕ್ಕರೆ ಸೇರಿಸ್ತಾ ಇದ್ದೀನಿ ನಾನು, ಶುಗರು. ಸೊ ಇದು ಟ್ಯಾನ್ ಇದ್ದರೆ ಕಡಿಮೆ ಮಾಡುತ್ತೆ. ಇವಾಗ ನಾನು ಇದರಿಂದ ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ. ಲೈಟಾಗಿ ಮಾಡ್ಕೊಳ್ಳಿ, ರಬ್ಬಾಗಿ ಉಜ್ಜಬೇಡಿ, ಸ್ಕಿನ್ನು ತುಂಬ ಇದು ಇರುತ್ತೆ. ಪ್ರತಿ ಸಲ ನೀವೆಲ್ಲಾದರೂ ಫಂಕ್ಷನ್ಗಳಿಗೆ ಹೊರಗಡೆ ಹೋಗಬೇಕಾದ್ರೆ ಈ ಥರ ಮಾಡ್ಕೊಂಡೋಗಿ. ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಮೇಕಪ್ಪು ಚೆನ್ನಾಗಿರುತ್ತೆ. ಹಾಂ ತೆಗೊಡ್ಲಾ? ಓಕೆ, ಇನ್ನೂ ಕೊಟ್ಟೇ ಇಲ್ಲ ನಾನು. ಥ್ಯಾಂಕ್ ಯು ಹೇಳ್ತೀಯಲ್ಲ, ಇಡಿ. ಓಕೆ ಓಕೆ. ಸೊ ಇದನ್ನು ಚೆನ್ನಾಗಿ ನೀವು ಏನು ಮಾಡಬೇಕು, 5 ನಿಮಿಷ ಈ ಥರ ಮಸಾಜ್ ಮಾಡ್ಕೋಬೇಕು. ಇದರಿಂದ ಏನಾಗುತ್ತೆಪ್ಪ ಅಂದರೆ, ನಮ್ಮ ಮುಖದಲ್ಲಿರುವಂತಹ ಪಿಗ್ಮೆಂಟೇಷನ್ ಆಗಿರ್ಬೋದು, ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಪ್ರೆಗ್ನೆನ್ಸಿ ಟೈಮಲ್ಲಿ ಬಂದಿರೋಂತಹ ಪಿಗ್ಮೆಂಟೇಷನ್ ಆಗಿರ್ಬೋದು, ಮತ್ತು ಪಿಂಪಲ್ಸ್ ಮಾರ್ಕ್ಸ್ ಆಗಿರ್ಬೋದು. ಸೊ ಅದೆಲ್ಲ ಏನಾಗುತ್ತೆ, ಕಾಣಿಸೋದಿಲ್ಲ. ಫಂಕ್ಷನ್ಗಳಿಗೆ ಮೇಕಪ್ಪು ಚೆನ್ನಾಗಿ ಕೊಟ್ಕೊಳ್ಳುತ್ತೆ. ಓಕೆ ನೋಡಿ ಫ್ರೆಂಡ್ಸ್, ನಾವು ಇವಾಗ ಮುಖ ತೊಳ್ಕೊಂಡ್ಮೇಲೆ ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಎಲ್ಲರ ಮನೆಯಲ್ಲೂ ಬೇಸನ್ ಇದ್ದೇ ಇರುತ್ತೆ. ಸೊ ಇದು ಮನೆಯಲ್ಲೇ ಮಾಡಿರೋಂತಹ ಏನಂತಾರೆ ಹಸಿ ಕಡಲೆ ಹಿಟ್ಟು ಸ್ವಲ್ಪ ಹಾಕೋತೀನಿ. ನಿಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟೇ. ಇದರಿಂದ ಡೆಡ್ ಸ್ಕಿನ್ನು ರಿಮೂವ್ ಆಗ್ಲಿಕ್ಕೆ ಅಷ್ಟೇ. ಸೊ ಇದಕ್ಕೆ ನಾನು ಸ್ವಲ್ಪ ಕರ್ಡ್ ಹಾಕ್ತೀನಿ, ಸ್ವಲ್ಪ ಸ್ಕಿನ್ನು ಗ್ಲೋ ಆಗಲಿಕ್ಕೆ ಮತ್ತು ಸ್ವಲ್ಪ ಕೂಲ್ ಆಗಲಿಕ್ಕೆ. ಸೊ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ರೀರು ಮತ್ತು ಕಡಲೆ ಹಿಟ್ಟನ್ನ ಅಷ್ಟೇ ಕಲಿಸ್ಕೊಂಡಿದ್ದೀನಿ. ಸೊ ಇದನ್ನು ನೀವು ಸ್ವಲ್ಪ ಈ ಥರ ಕ್ರೀಮ್ ಥರ ಹಚ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದು ಏನಕ್ಕಪ್ಪ ಅಂದರೆ, ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸ್ ಎಲ್ಲ ಏನು ಮಾಡುತ್ತೆ, ಸ್ವಲ್ಪ ರಿಮೂವ್ ಆಗಿ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಸ್ಕಿನ್ನು. ಸೊ ಇದನ್ನು ಒಂದು 5 ನಿಮಿಷ ನೀವು ಏನು ಮಾಡಿ ಮಸಾಜ್ ಮಾಡ್ಕೊಳ್ಳಿ. ಆಮೇಲೆ ಹಸಿ ಕಡಲೆ ಹಿಟ್ಟು ಬಳಸೋದ್ರಿಂದ ಏನಾಗುತ್ತಪ್ಪ ಅಂದರೆ, ಸ್ಕಿನ್ನಲ್ಲಿ ಆಯಿಲ್ ಕಂಟೆಂಟು ಕಂಟ್ರೋಲ್ ಮಾಡುತ್ತೆ. ನಾವು ಮೇಕಪ್ ಮಾಡ್ತೀವಲ್ವ, ಸೊ ಆಗ ಎಣ್ಣೆ ಬಸಿಯಲ್ಲ ಮುಖ. ಸೊ ಆಯಿಲ್ ಕಂಟೆಂಟು ಕಂಟ್ರೋಲ್ ಮಾಡುತ್ತೆ. ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕಾದ್ರೆ ಈ ಥರ ಟೈಮ್ ಇತ್ತು ಅಂದರೆ ನನಗೆ ಇದನ್ನು ಮಾಡಿಕೊಂಡೇ ಹೋಗ್ತೀನಿ. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ, ಇನ್ಸ್ಟಂಟಾಗಿ ಗ್ಲೋ ಕೊಡುತ್ತೆ. ಸೊ ಓಕೆ, ನಾನು ಇವಾಗ ಮುಖ ತೊಳ್ಕೊಂಬಂದೆ. ಸೊ ಇವಾಗ ಕೊನೆಯದಾಗಿ ನನ್ನ ಫೇವ್ರೆಟ್ ಏನಪ್ಪ ಅಂತ ನನಗೆ ತೋರಿಸ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ನಾನಿವಾಗ ಇದು ರೆಕಾರ್ಡ್ ಆಗಿದೆ ಅಂದ್ಕೊಂಡೆ, ಆಗಲೇ ಇಲ್ಲ. ಸೊ ನೋಡಿ, ಇದಕ್ಕೆ ಮೊಸರು ಮತ್ತು ಕಾಫಿ ಪೌಡರ್, ಶುಗರ್ನ ಸೇರಿಸಿದ್ದೀನಿ. ಸೊ ಇದು ನಾನು ಚೆನ್ನಾಗಿ ಮಸಾಜ್ ಮಾಡ್ಕೊತೀನಿ.
ಇದು ಸ್ಕಿನ್ನಿಗೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಸ್ಕಿನ್ ಗ್ಲೋ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಮಾತ್ರ ನೀವು ಲೈಟಾಗಿ ರಬ್ಬಾಗಿ ಉಚ್ಕೊಳ್ದೆ ಎಷ್ಟೊತ್ತು ನೀವು ಮಸಾಜ್ ಕೊಡ್ತೀರೋ ಅಷ್ಟೊತ್ತು ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಹಾಗೆ ಇದನ್ನೊಂದು 15 ನಿಮಿಷ ಬಿಟ್ಬಿಡಿ, ಬೇಗ ತೊಳ್ಕೊಳಕ್ಕೆ ಹೋಗಬೇಡಿ. 15 ನಿಮಿಷ ಇದು ಎಲ್ಲ ಬಿಟ್ಟರೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್. ಸೊ ಇದನ್ನು ನಾನು 15 ನಿಮಿಷ ಹಾಗೆ ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ಬರ್ತೀನಿ. ಓಕೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕ್ಲೀನಪ್ ಆಗಿದೆ. ಸೊ ಇವಾಗ ನೀವು ಏನು ಬೇಕಾದರೂ ಮೇಕಪ್ ಮಾಡ್ಕೋಬೋದು. ಸ್ಕಿನ್ ಸಾಫ್ಟ್ ಆಗಿರುತ್ತೆ. ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ರೀತಿ ನೀವು ಸ್ಕಿನ್ ಕೇರ್ನ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಕೊನೆಯದಾಗಿ ಓಕೆ ಫ್ರೆಂಡ್ಸ್, ಕೊನೆಯದಾಗಿ ಲ್ಯಾಕ್ಮಿ ಬ್ಲಷ್ ಆ್ಯಂಡ್ ಗ್ಲೋ ಪೊಮೊಗ್ರನೇಟ್ ಪಂಚ್ ಶೀಟ್ ಮಾಸ್ಕ್ನ ಹಾಕೋತಾ ಇದ್ದೀನಿ. ಸೊ ಇದನ್ನು 15 ನಿಮಿಷ ನೀವು ಹೀಗೆ ಬಿಟ್ಕೊಂಡು ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಓಕೆ ನೋಡಿ ಫ್ರೆಂಡ್ಸ್, ಎಷ್ಟು ಗ್ಲೋ ಬಂದಿದೆ ಸ್ಕಿನ್ನು. ಸೊ ಇನ್ಸ್ಟೆಂಟಾಗಿ ನಾವು ಸ್ಕಿನ್ ಗ್ಲೋ ಆಗಲಿಕ್ಕೆ ಏನೇನು ಅಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದ್ನಲ್ವ, ನೆಕ್ಸ್ಟು ರೆಡಿ ಆಗೋಣ ಬನ್ನಿ. ಓಕೆ ಫ್ರೆಂಡ್ಸ್, ಇವಾಗ ಹೇರ್ ಸ್ಟೈಲ್ ಮಾಡ್ಕೊಂಡಾಯಿತು. ಈಗ ನಾನು ಸಿಂಪಲ್ಲಾಗಿ ಯಾವ ರೀತಿ ರೆಡಿ ಆಗೋದು ಅಂತ ತೋರಿಸ್ತೀನಿ. ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ, ಸಿಟಾಫಿಲ್ದು ಮಾಯ್ಶ್ಚರೈಸರ್ ಹಚ್ಕೋತಾ ಇದ್ದೀನಿ. ಓಕೆ, ನೈಟ್ ಆಗಿದೆ ಫ್ರೆಂಡ್ಸ್, ಹಾಗಾಗಿ ಲೈಟು ದಿಮ್ಮಿದೆ, ಅಡ್ಜಸ್ಟ್ ಮಾಡ್ಕೊಂಡು ಆದರೂ ಮೇಕಪ್ ಮಾಡ್ಕೊಳ್ಳೋದನ್ನ ತೋರಿಸ್ತೀನಿ. ಸೊ ನಾನಿವಾಗ ನೋಡಿ ಫೇಸಸ್ ಕೆನಡಾ 3-in-1 ಫೌಂಡೇಶನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಮಾಯ್ಶ್ಚರೈಸರ್ ಹಚ್ಕೊಂಡೆ, ಇಷ್ಟು ಜಾಸ್ತಿ ಹಚ್ಚಲ್ಲ, ನನಗೆ ಜಾಸ್ತಿ ಕ್ರೀಮ್ ಇಷ್ಟ ಆಗಲ್ಲ. ಸೊ ಅದೆಲ್ಲ ಇಷ್ಟೇ ಹಚ್ಕೊತೀನಿ. ಕತ್ತಿಗೆ ಬೇಕಾದ್ರೆ ಹಚ್ಕೊಳ್ಳಿ, ಕಿವಿಗೆ ಬೇಕಾದರೆ ಹಚ್ಕೊಳ್ಳಿ. ಸೊ ನಾನು ಜಾಸ್ತಿ ಹಚ್ಕೊಳ್ಳಲ್ಲ. ಇವಾಗ ನಾನು ಲ್ಯಾಕ್ಮಿ ರೋಸ್ ಪೌಡರ್ನ ಅಪ್ಲೈ ಮಾಡ್ಕೊಳ್ತೀನಿ. ಸೊ ಐ ಮೇಕಪ್ ಮಾಡೋಣ ಸ್ವಲ್ಪ. ನೋಡಿ ಫ್ರೆಂಡ್ಸ್, ನಾನು ಐ ಪ್ಯಾಲೆಟಾಗಿ ಈ ಸ್ವಿಸ್ ಬ್ಯೂಟಿ ಅವ್ರದ್ದು ಐಲೈಟ್ರನ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದನ್ನು 2 ರೀತಿನೂ ಯೂಸ್ ಮಾಡ್ತೀನಿ. ಸೊ ಇವಾಗ ಐ ಮೇಕಪ್ ಆಯಿತು. ಇವಾಗ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತೀನಿ. ನನ್ನ ಹತ್ರ 2 ಇದೆ, ಒಂದು ಬ್ಲ್ಯಾಕು ಒಂದು ಬ್ರೌನು. ಸೊ ನ್ಯಾಚುರಲ್ಲಾಗಿ ಬೇಕು ಅಂದರೆ ಬ್ರೌನ್ ಯೂಸ್ ಮಾಡಬೇಕು. ಸೊ ಬ್ರೌನ್ ಕಲರು ಐಬ್ರೋ ಪೆನ್ಸಿಲ್ ಸಿಂಪಲ್, ಏನಿಲ್ಲ. ಇಲ್ಲೊಂದು ಚುಕ್ಕಿಟ್ಟು ಇಟ್ಕೊಂಡು ಇಲ್ಲಿಂದ ಸೇರಿಸಿ ಇಷ್ಟು ಮಾಡಿಬಿಟ್ರೆ ಐಬ್ರೋಸ್ ತೋರುತ್ತೆ. ಸೊ ಹಿಂದ್ಗಡೆ ಬ್ರಷ್ ಇರುತ್ತಲ್ವ, ಸೊ ಇದನ್ನು ನಾವು ಹಾಯ್ ಮಾಡಿ ಫ್ರೆಂಡ್ಸ್, ಹಾಯ್ ಮಾಡ್ತಾಯಿದ್ದೀನಿ. ಸೊ ಹಾಯ್ ಮಾಡ್ಲಿಕ್ಕೆ ಬಂದಿದ್ದ ನಾನು. ಹಾಯ್ ಮಾಡ್ತೀನಿ ಅಂತೇಳಿ ನಾನು ವಸ್ತು ಎಲ್ಲ ತೊಗೊಂಡೋಗಿ ಹೊರಗಡೆ ಎಸಿತಾ ಇದ್ದಾನೆ. ಸೊ ಆಲ್ರೆಡಿ ಇವಾಗ ಬಿಂದಿ ಅವನ್ನೆಲ್ಲ ಎಸ್ಬಿಟ್ಟಿದ್ದೀನಿ, ಮೂಗಲ್ಲಿರೋ ನತ್ತು ಗಿತ್ತು ಎಲ್ಲ ಎಸ್ಬಿಟ್ಟಿದ್ದೀನಿ. ಸೊ ಅದು ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನೋಡಿ ನಾನು ಈ ಥರ ರೆಡಿಯಾಗಿದ್ದೀನಿ, ಗ್ರೀನ್ ಕಲರ್ ಸ್ಯಾರಿ ಉಟ್ಕೊಂಡು.
ಸೊ ನೋಡಿ ನಾವು ಫೈನಲಿ ಮದುವೆ ಫಂಕ್ಷನ್ ಅಂತ ಹೇಳಿದೆ ಅಲ್ವಾ, ಸೊ ಬಂದಾಯಿತು. ಸೊ ಅಲ್ಲೆಲ್ಲ ಸ್ವಲ್ಪ ಫೋಟೋ ಗೀಟೋ ಎಲ್ಲ ತೆಗೆಸ್ಕೊತಾ ಇದ್ವಿ. ಸೊ ನನ್ನ ಸ್ಯಾರಿ ನೋಡಿ ಈ ಥರ ವೇರ್ ಮಾಡಿದ್ದೀನಿ, ಮೇಕಪ್ ಮಾಡಿದ್ನಲ್ಲ, ಸೊ ಈ ರೀತಿ ಮೇಕಪ್ ಈ ಥರ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲೆಲ್ಲ ನಾವು ತುಂಬ ಎಂಜಾಯ್ ಮಾಡಿ ಊಟ ಗೀಟ ಎಲ್ಲ ಮಾಡಿಕೊಂಡು ನೈಟ್ ಬರ್ಡೇ ಪಾರ್ಟಿನೂ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಈ ದಿನ ಈ ರೀತಿಯಾಗಿತ್ತು, ತುಂಬ ಖುಷಿ ಆಯಿತು. ಬಾಯ್, ಸಬ್ಸ್ಕ್ರೈಬ್ ಟು ಮೈ ಚಾನಲ್.